ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ವಾವ್ ಸೂಪರ್ ಗುರು. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸೂಚನೆ ಏನೆಂದರೆ, ನಾನು ಸೆಬಿ ನೋಂದಾಯಿತ ಹೂಡಿಕೆ ಸಲಹೆಗಾರನಲ್ಲ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ಈ ವಿಡಿಯೋ ಕೇವಲ ಶಿಕ್ಷಣ ಮತ್ತು ಉದ್ದೇಶ ಮಾಹಿತಿಗಳಿಗಾಗಿ ಮಾತ್ರ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅಪಾಯಕ್ಕೆ ಒಳಪಟ್ಟಿರುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೀವು ನಿಮ್ಮ ಹಣಕಾಸಿನ ಸಲಹೆಗಾರರನ್ನು ಸಂಪರ್ಕಿಸಿ. ಗೆಳೆಯರೇ, ವೆಲ್ಕಮ್ ಟು ವಾವ್ ಸೂಪರ್ ಗುರು. ಇಂದು ಭಾರತೀಯ ಷೇರು ಮಾರುಕಟ್ಟೆಯು ಭಾರೀ ಕುಸಿತದೊಂದಿಗೆ ವಾರದ ಆರಂಭವನ್ನು ಮಾಡಿದೆ. ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದ ಕಾರಣದಿಂದಾಗಿ ಹೂಡಿಕೆದಾರರಲ್ಲಿ ಆತಂಕ ಮನೆ ಮಾಡಿಕೊಂಡಿದೆ. ಮಾರುಕಟ್ಟೆ ವಾತಾವರಣ ನೋಡುವುದಾಗಿದ್ದರೆ, ಆರಂಭದಲ್ಲಿಯೇ ಬೆಳಗ್ಗೆ 1500 ಪಾಯಿಂಟ್ ಕುಸಿದಿದ್ದ ಸೆನ್ಸೆಕ್ಸ್ ನಂತರ ಚೇತರಿಕೆಗೊಂಡರೂ ನಷ್ಟದಲ್ಲಿಯೇ ಈ ದಿನ ಮುಗಿಸಿದೆ. ಇಂದು ಪ್ರಮುಖ ಇಂಡೈಸಸ್ಗಳ ಒಂದು ಪರ್ಫಾರ್ಮೆನ್ಸ್ ನೋಡುವುದಾದರೆ, ಸೆನ್ಸೆಕ್ಸ್ 700ಕ್ಕೂ ಹೆಚ್ಚು ಪಾಯಿಂಟ್ ಕುಸಿದು 76,847ಕ್ಕೆ ದಿನದ ವಹಿವಾಟನ್ನು ಮುಗಿಸಿದೆ. ನಿಫ್ಟಿ 50 ಕೂಡ 200ಕ್ಕೂ ಹೆಚ್ಚು ಪಾಯಿಂಟ್ ಕುಸಿತಗೊಂಡು 23,842 ಪಾಯಿಂಟ್ಸ್ಗೆ ದಿನದ ವಹಿವಾಟವನ್ನು ಮುಗಿಸಿದೆ. ಇಂದಿನ ಪ್ರಮುಖ ಗಳಿಕೆ ಮತ್ತು ನಷ್ಟದ ಷೇರುಗಳು ಯಾವುವು ಎಂದರೆ, ಲಾಭ ಗಳಿಸಿದವರಲ್ಲಿ HDFC ಲೈಫ್, ಅದಾನಿ ಎಂಟರ್ಪ್ರೈಸಸ್, NTPC, ICICI ಬ್ಯಾಂಕ್ ಮೊದಲಾದವುಗಳು. ಲೂಸರ್ಸಲ್ಲಿ ಮಾರುತಿ ಸುಜುಕಿ, ಈಚರ್ ಮೋಟಾರ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫೈನಾನ್ಸ್ ಮತ್ತು ಇಂಡಿಗೋ ಮುಂತಾದವುಗಳು. ಇನ್ನು ರೂಪಾಯಿ ವಿಷಯಕ್ಕೆ ಬರುವುದಾದರೆ, ಡಾಲರ್ ಎದುರು ರೂಪಾಯಿ ಮೌಲ್ಯವು 65 ಪೈಸೆ ಕುಸಿದು 93.38 ಪೈಸೆಗೆ ತಲುಪಿದೆ. ಈಗ ಚಿನ್ನ ಮತ್ತು ಬೆಳ್ಳಿಯ ವಿಷಯವನ್ನು ನೋಡೋಣ. ಭಾರತದಲ್ಲಿ 24 ಗ್ರಾಂ ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮಿಗೆ ಸುಮಾರು 1,51,400ಕ್ಕೆ ತಲುಪಿದೆ. ಸುಮಾರು 1,990 ರೂಪಾಯಿ ಇಳಿಕೆಯನ್ನು ಕಂಡಂತಾಗಿದೆ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮಿಗೆ 1,38,900ರಷ್ಟಿದೆ. ಇನ್ನು ಬೆಳ್ಳಿ ಭಾರೀ ಕುಸಿತವನ್ನು ಕಂಡಿದ್ದು ಪ್ರತಿ ಕೆಜಿಗೆ ಸುಮಾರು 2,55,000ಕ್ಕೆ ತಲುಪಿದೆ. ಸುಮಾರು 5,000ರಷ್ಟು ಇಳಿಕೆಯಾಗಿದೆ. ಇಂದು ಬಹಳ ಕುಸಿದ ಇಂಡೈಸಸ್ ನೋಡುವುದಾದರೆ, ಆಟೋ ಮತ್ತು IT ಮತ್ತು FMCG, ಇಂಧನ ಮತ್ತು ತೈಲ ವಲಯಗಳು ತೀವ್ರ ಕುಸಿತಗೊಂಡಿವೆ. ಇನ್ನು ಯುದ್ಧದ ಬಗ್ಗೆ ಒಂದು ಅಪ್ಡೇಟ್ ಕೊಡುವುದಾದರೆ, ಟ್ರಂಪ್ ಸಂಧಾನ ವಿಫಲವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ವಿಫಲವಾಗಿದೆ. ಇದು ಮಾರುಕಟ್ಟೆಯ ಮೇಲೆ ನೇರ ಪರಿಣಾಮ ಬೀರಲಿದೆ. ತೈಲ ಬೆಲೆಯೂ ಕೂಡ ಅಷ್ಟೇನೆ. ಅಮೆರಿಕ ಸಂಘರ್ಷ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಕ್ರೂಡ್ ಬ್ರೆಂಟ್ ಆಯಿಲ್ ಪ್ರತಿ ಬ್ಯಾರಲ್ಗೆ $100ಗಿಂತ ಅಧಿಕವಾಗಿ ದಾಟಿದೆ. ಇದು ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತವಾಗಿದೆ. ಹಾಗೆಯೇ ಹಾರ್ಮುಜ್ ಜಲಸಂಧಿ ಉದ್ವಿಗ್ನತೆಯು ಅಮೆರಿಕ ನೌಕಾಪಡೆ ಜಲಸಂಧಿಯನ್ನು ತಡೆಹಿಡಿದಿರುವುದು ಪೂರೈಕೆಯಲ್ಲಿ ಅಡಚಣೆ ಉಂಟು ಮಾಡಿದೆ. FIS ಹೂಡಿಕೆದಾರರ ಆತಂಕದಲ್ಲಿ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳಿಂದ ಬಂಡವಾಳ ಹಿಂದೆ ತೆಗೆದುಕೊಳ್ಳುತ್ತಿದ್ದಾರೆ. ಮುಂದಿನ ಪರಿಸ್ಥಿತಿ ನೋಡುವುದಾದರೆ, ಯುದ್ಧದ ಪರಿಸ್ಥಿತಿ ಶಮನವಾಗುವವರೆಗೂ ಮಾರುಕಟ್ಟೆಯಲ್ಲಿ ತೀವ್ರ ಏರಿಳಿತಗಳು, ವಾಲಟಿಲಿಟಿ ಮುಂದುವರಿಯುತ್ತದೆ. ಹೂಡಿಕೆದಾರರು ಕ್ರೂಡ್ ಆಯಿಲ್ ಬೆಲೆ ಮತ್ತು ಜಿಯೋಗ್ರಫಿಕಲ್ ನ್ಯೂಸ್ನ ಮೇಲೆ ಗಮನ ಹರಿಸುವುದು ಉತ್ತಮ. Q4 ರಿಸಲ್ಟಿನ ಫಲಿತಾಂಶಗಳ ಹಂಗಾಮ ಶುರುವಾಗಿದ್ದು, ಪ್ರಮುಖ ಕಂಪನಿಗಳು ಡಿವಿಡೆಂಡ್ ಘೋಷಿಸುತ್ತಿದೆ. ಇಂದಿನ ಫಲಿತಾಂಶಗಳಲ್ಲಿ ICICI ಪ್ರುಡೆನ್ಷಿಯಲ್ AMC ತನ್ನ Q4 ಫಲಿತಾಂಶವನ್ನು ಪ್ರಕಟಿಸುತ್ತಿದೆ ಮತ್ತು ಅಂತಿಮ ಡಿವಿಡೆಂಡ್ ಶಿಫಾರಸು ಮಾಡುವ ಸಾಧ್ಯತೆಯೂ ಕೂಡ ಇದೆ. ಜಸ್ಟ್ ಡೈಲ್ ತನ್ನ ಆರ್ಥಿಕ ಫಲಿತಾಂಶವನ್ನು ಬಿಡುಗಡೆ ಮಾಡುತ್ತಿದೆ. ಸ್ವರಾಜ್ ಇಂಜಿನಿಯರ್ಸ್ ಕೂಡ ಇಂದಿನ ಮಂಡಳಿ ಸಭೆಯಲ್ಲಿ ಫಲಿತಾಂಶ ಮತ್ತು ಡಿವಿಡೆಂಡ್ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದೆ. ಮುಂಬರುವ ಪ್ರಮುಖ ಫಲಿತಾಂಶಗಳ ಮೇಲೆ ನೀವು ಕಣ್ಣಿಡಬೇಕಾಗಿದ್ದರೆ, HDFC ಮತ್ತು ICICI ಬ್ಯಾಂಕ್ ಏಪ್ರಿಲ್ 18ರಂದು ಫಲಿತಾಂಶ ಹೊರಡಿಸಲಿವೆ. ಇವುಗಳಿಂದ ಆಕರ್ಷಕ ಡಿವಿಡೆಂಡ್ ಕೂಡ ನಿರೀಕ್ಷಿಸಲಾಗಿದೆ. ವಿಪ್ರೋ ಏಪ್ರಿಲ್ 16ರಂದು ತನ್ನ ವರದಿ ನೀಡಲಿದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ಈ ಮಾರ್ಕೆಟ್ ಕುಸಿತವನ್ನು ನೋಡಿ ಗಾಬರಿಯಾಗಿದ್ದೀರಾ ಅಥವಾ ಷೇರುಗಳನ್ನು ಕಡಿಮೆ ಬೆಲೆಗೆ ಖರೀದಿಸಲು ಇದು ಒಂದು ಅವಕಾಶವ ಅಂದುಕೊಂಡಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾಳೆ ಅಂಬೇಡ್ಕರ್ ಜಯಂತಿ ರಜೆ ಇರುವುದರಿಂದ ಬುಧವಾರ ಮಾರುಕಟ್ಟೆ ಚೇತರಿಸಿಕೊಳ್ಳುತ್ತದ, ಅಂದರೆ ರಿಕವರಿ ಆಗುತ್ತದ ಅಥವಾ ಇನ್ನೂ ಕೆಳಗಡೆ ಬೀಳುತ್ತದ? ನಿಮ್ಮ ಒಪಿನಿಯನ್ ಏನೆಂಬುದನ್ನು ತಿಳಿಸುವುದನ್ನು ಮರೆಯಬೇಡಿ. ವಂದನೆಗಳೊಂದಿಗೆ ಇಂತಿ ವಾವ್ ಸೂಪರ್ ಗುರು.